ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12 ಈಗ ರೋಚಕ ಘಟ್ಟಕ್ಕೆ ಬಂದು ತಲುಪಿದೆ. ಬಿಗ್ ಬಾಸ್ ಸೀಸನ್ 12ರಲ್ಲಿ ಇನ್ನು ಮುಂದಿನ ವಾರ ಫಿನಾಲೆ ನಡೆಯಲಿದೆ. ಯಾರೂ ಕೂಡ ಎಣಿಸಿದಂಥ ರೀತಿಯಲ್ಲಿ ಈ ಬಾರಿಯ ಬಿಗ್ ಬಾಸು ಮುಂದೆ ಬಂದಿದೆ. ಬಿಗ್ ಬಾಸ್ TRP ವೈಸ್ ಒಳ್ಳೆ TRPಯನ್ನೇ ಪಡೆದಿದ್ರೂ ಕೂಡ ಸ್ಪರ್ಧಿಗಳ ಮಟ್ಟದಲ್ಲಿ ಮಾತ್ರ ಅಂತಹ ಒಳ್ಳೆ ಸ್ಪರ್ಧಿಗಳನ್ನು ಈ ಬಾರಿ ಬಿಗ್ ಬಾಸ್ನ ಟೀಮ್ ಸೆಲೆಕ್ಟ್ ಮಾಡಲಿಲ್ಲ ಅನ್ನೋದು ಇವತ್ತಿಗೂ ಕೂಡ ಬಿಗ್ ಬಾಸನ್ನು ನೋಡ್ತಿರುವಂಥ ಪ್ರತಿಯೊಬ್ಬ ವೀಕ್ಷಕರು ಕೂಡ ಹೇಳ್ತಾ ಇರುವಂಥದ್ದು. ಗಿಲ್ಲಿ ಇರದೇ ಇದ್ದಿದ್ರೆ ಬಿಗ್ ಬಾಸ್ನ ಕತೆ ಏನು, ಬಿಗ್ ಬಾಸ್ನಲ್ಲಿ ಏನು ಎಂಟರ್ಟೈನ್ಮೆಂಟ್ ಇರ್ತಿತ್ತು, ಗಿಲ್ಲಿ ಅಲ್ಲದೆ ಇದ್ದಿದ್ರೆ ಬಿಗ್ ಬಾಸ್ ಹೇಗಿರ್ತಿತ್ತು ಅನ್ನೋದನ್ನು ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಲ್ಲಿಗೆ ನಿಮಗೆ ಬಿಗ್ ಬಾಸ್ ಬಗ್ಗೆ ಇದ್ದಂತಹ ಒಂದು ನಿರೀಕ್ಷೆ ಡಮ್ ಅಂತೇಳಿ ಬ್ಲಾಸ್ಟ್ ಆಗುತ್ತೆ. ಹೀಗಿರುವಂಥ ಸಂದರ್ಭದಲ್ಲಿ ಈಗ ಅಂತೂ ಇಂತೂ ಏನೇನೋ ಮಾಡಿ ಕೊನೆಗೂ ಸರ್ಕಸ್ ಮಾಡಿ ಬಿಗ್ ಬಾಸನ್ನು ಕೊನೆಯ ಹಂತಕ್ಕೆ ಕರ್ಕೊಂಡ್ಬಂದಿದ್ದಾರೆ. ಇದೀಗ ಬಿಗ್ ಬಾಸ್ನ ಫಿನಾಲೆ ನಡೆಯುವಂತಹ ಸಂದರ್ಭ. ಮುಂದಿನ ಶನಿವಾರ ಮತ್ತು ಭಾನುವಾರ ಬಿಗ್ ಬಾಸ್ನ ಫಿನಾಲೆ ನಡೆಯಲಿದೆ. ಅಲ್ಲಿಗೆ ಸೀಸನ್ 12ಕ್ಕೆ ತೆರೆ ಬೀಳಲಿದೆ. ಹಾಗಾದರೆ ಮುಂದಿನ ವಾರ ಫಿನಾಲೆಯಲ್ಲಿ ಯಾರೆಲ್ಲ ಇರ್ತಾರೆ, ಈ ವಾರ ಯಾರೆಲ್ಲ ಹೊರಗಡೆ ಹೋಗ್ತಾರೆ, 1 ಎಲಿಮಿನೇಷನ್ ಆಗುತ್ತೋ 2 ಎಲಿಮಿನೇಷನ್ ಆಗುತ್ತೋ, ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಅಂತ ಹೇಳಿದ್ರೆ ಇಡೀ ಕರುನಾಡನ್ನೇ ಒಂದು ರೀತಿಯಲ್ಲಿ ಸೆಳೆದಂಥ ಶೋ. ಬಿಗ್ ಬಾಸ್ಗೆ ಅದರದ್ದೇ ಆದಂತಹ ಒಂದು ಅಭಿಮಾನ ಬಳಗು ಇದೆ. ಕನ್ನಡದ ಉಳಿದೆಲ್ಲ ರಿಯಾಲಿಟಿ ಶೋಗಳಿಗೆ ಕಂಪೇರ್ ಮಾಡಿದ್ರೆ ಬಿಗ್ ಬಾಸ್ಗೆ ಅತಿ ಹೆಚ್ಚು ವೀಕ್ಷಕರನ್ನು ಸೆಳೆಯುವಂಥ ಶಕ್ತಿ ಇದೆ, ಸೆಳೆಯುತ್ತಾನೆ ಬಂದಿದೆ. ಈ ಬಾರಿ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಹೋಗ್ತಾರೆ ಅನ್ನೋದು ಒಂದು ಕುತೂಹಲ. ಆದರೆ ಮತ್ತೊಂದು ಕಡೆ ಬಿಗ್ ಬಾಸ್ ಮನೆಯಲ್ಲಿ ಬಹುತೇಕ ಎಲ್ಲರೂ ಕೂಡ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ನಾಮಿನೇಟ್ ಆಗಿದ್ದಾರೆ. ಕ್ಯಾಪ್ಟನ್ ಧನುಷನ್ನು ಹೊರತುಪಡಿಸಿ ಬೇರೆ ಎಲ್ಲರೂ ಕೂಡ ನಾಮಿನೇಟ್ ಆಗಿದ್ದಾರೆ. ಅಟ್ ದಿ ಸೇಮ್ ಟೈಮ್ ಧನುಷು ಈಗ ಕೊನೆಯ ಕ್ಯಾಪ್ಟನ್ ಕೂಡ ಆಗಿರೋದ್ರಿಂದ ನೇರವಾಗಿ ಫಿನಾಲೆ ವೀಕಿಗೆ ಟಿಕೆಟನ್ನು ಪಡೆದುಕೊಂಡಿದ್ದಾರೆ. ಈಗ 2ನೇ ಹಂತದ ಟಿಕೆಟನ್ನು ಪಡೆಯುವಂಥ ಟಾಸ್ಕ್ಗಳು ಈಗ ನಡೀತಾ ಇದ್ದರೆ, ಮತ್ತೊಂದು ಕಡೆ ನಾಮಿನೇಷನ್ನ ಆತಂಕವು ಕೂಡ ಎಲ್ಲರನ್ನೂ ಆವರಿಸಿದೆ. ಈ ವಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ, ಇಷ್ಟು ದಿನಗಳ ಕಾಲ ಇದ್ದಂಥ ಆಟಕ್ಕೂ ಈಗ ಇರುವಂಥ ಆಟಕ್ಕೂ ತುಂಬ ಸೀರಿಯಸ್ನೆಸ್ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಯಾವ ಮೂಮೆಂಟ್ನಲ್ಲಾದರೂ ಕೂಡ ಬಿಗ್ ಬಾಸ್ ಮನೆಯಿಂದ ಒಬ್ಬರು ಎಲಿಮಿನೇಟ್ ಆಗ್ಬೋದು. ಹಾಗೆ ಎಲಿಮಿನೇಟ್ ಆಗುವಂಥ ಸ್ಪರ್ಧಿ ಯಾರು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಇರುವಂಥದ್ದು, ಕುತೂಹಲವು ಕೂಡ ಎಲ್ಲರಲ್ಲೂ ಕೂಡ ಇದೆ. ಈಗ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ, ಯಾರೆಲ್ಲ ಇದ್ದಾರೆ ಅಂತೇಳಿ ನೋಡೋದಾದರೆ, ಒಟ್ಟು 7 ಜನ ಸದಸ್ಯರು ಬಿಗ್ ಬಾಸ್ ಮನೆಯಲ್ಲಿ ಇವತ್ತಿಗೆ ಇದ್ದಾರೆ. ಈ 7ಕ್ಕೆ 7 ಜನರು ಕೂಡ ನಾಮಿನೇಟ್ ಆಗಿದ್ದಾರೆ. ಅಂದರೆ ಒಟ್ಟು 8 ಜನ ಇರೋದು. 8 ಜನರಲ್ಲಿ ಧನುಷ್ ಬಿಡಿ, ಧನುಷ್ ಈಗಾಗಲೇ ಫಿನಾಲೆಗೆ ಹೋಗಿ ಆಗಿದೆ, ಎಲಿಮಿನೇಷನಿಂದ ಪಾರಾಗಾಗಿದೆ. ಹಾಗಾಗಿ ಈ 7 ಜನರಲ್ಲಿ 7 ಜನರು ಕೂಡ ನಾಮಿನೇಟ್ ಆಗಿದ್ದಾರೆ. 7 ಜನರಲ್ಲಿ 7 ಜನ ನಾಮಿನೇಟ್ ಆಗಿರೋದ್ರಿಂದ ಈಗ ಆಟದ ಕಾವು ಮತ್ತಷ್ಟು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಮಿಡ್ಲಲ್ಲಿ ಏನಾದರೂ ಟಾಸ್ಕ್ಗಳನ್ನು ಕೊಟ್ಟು ಒಬ್ಬರನ್ನು ಅಥವಾ ಇಬ್ಬರನ್ನು ಈ ಎಲಿಮಿನೇಷನ್ನಿಂದ ಪಾರು ಮಾಡ್ತಾರೋ ಅಥವಾ ಇಲ್ವೋ, ಅದು ಈಗಿರುವಂಥ ಕುತೂಹಲ. ಈಗ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಅನ್ನೋದನ್ನು ನೋಡೋದಾದರೆ, ಗಿಲ್ಲಿ ನಟ, ರಕ್ಷಿತಾ, ರಾಶಿಕಾ, ಕಾವ್ಯ, ಮ್ಯೂಟೆಂಟ್ ರಘು, ಅಶ್ವಿನಿ ಗೌಡ, ಧ್ರುವಂತ್, ಇಷ್ಟು ಜನರು ಕೂಡ ನಾಮಿನೇಟ್ ಆಗಿದ್ದಾರೆ. ಇಷ್ಟು ಜನರಲ್ಲಿ ಯಾರು ಹೊರಗಡೆ ಹೋಗ್ತಾರೆ, ಯಾರು ಇರ್ತಾರೆ ಅನ್ನೋದು ಈಗ ಸದ್ಯಕ್ಕೆ ಕುತೂಹಲಕಾರಿ ಅಂಶ. ಈ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಈ ಬಾರಿ ವಿಶೇಷವಾಗಿ ನಡೀತು. ಫುಟ್ಬಾಲನ್ನು ಹೊರಗಡೆ ಒದ್ದೆಯೋದ್ರ ಮೂಲಕ ನಾಮಿನೇಟ್ ಮಾಡಿದರು. ಅದರಲ್ಲಿ ಆ ಫುಟ್ಬಾಲ್ನಲ್ಲಿ ಕೆಲವರ ಫೋಟೋವನ್ನು ಅಂಟಿಸಿ, ಆ ಫೋಟೋ ಅಂಟಿಸಿದ ನಂತರ ಒಂದಷ್ಟು ಭಾವನೆಗಳನ್ನು ವ್ಯಕ್ತಪಡಿಸಿ, ನಂತರ ವಾದ ಪ್ರತಿವಾದ ನಡೆದು ಆ ಫುಟ್ಬಾಲನ್ನು ಒದಿಬೇಕು. ಈ ರೀತಿ ಒದಿಯುವಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಪರಸ್ಪರ ಒದ್ಕೊಂಡಿರೋದ್ರಿಂದ ಈಗ ಎಲ್ಲರೂ ಕೂಡ ನಾಮಿನೇಟ್ ಆಗಿದ್ದಾರೆ. ಧ್ರುವಂತು, ರಾಶಿಕಾ ಶೆಟ್ಟಿ, ಅಶ್ವಿನಿ ಗೌಡ, ಗಿಲ್ಲಿ ನಟ, ಕಾವ್ಯ ಶೈವ, ಧನುಷು, ರಕ್ಷಿತಾ, ಮ್ಯೂಟೆಂಟ್ ರಘು ಇವರಿಷ್ಟು ಜನ ಈಗ ಕೊನೆ ಹಂತದವರೆಗೆ ಬಂದಿದ್ದಾರೆ. ಈ ಸೀಸನ್ನ ಫಿನಾಲೆ ಶೀಘ್ರದಲ್ಲೇ ಬರುತ್ತೆ. ಕೊನೆಯ ನಾಮಿನೇಷನ್ ಪ್ರಕ್ರಿಯೆ ಕೂಡ ನಡೆದಿರೋದು. ಇದು ಕೇವಲ 8 ಜನರಿಂದ ಈಗ 7 ಜನರಾಗುವಂತಹ ಒಂದು ಸಂದರ್ಭ. ಕಾರಣ ಈ ವಾರ ಒಬ್ಬರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಆಗ್ತಾರೆ. ಈಗ ಕೇವಲ ಒಂದೇ ಒಂದು ವೋಟ್ನಿಂದ ಗಿಲ್ಲಿ ಕೂಡ ನಾಮಿನೇಟ್ ಆಗಿರುವಂಥದ್ದು ದೊಡ್ಡ ಶಾಕೆ. ಹಾಗಾಗಿ ಈಗ ಯಾರು ಈ ವಾರ ಇರ್ತಾರೆ, ಯಾರು ಈ ವಾರ ಹೋಗ್ತಾರೆ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್. ಈ ವಾರ ಅಶ್ವಿನಿ ಗೌಡ ಮಾತ್ರವೇ ಗಿಲ್ಲಿ ನಟ ಅವರನ್ನು ನಾಮಿನೇಟ್ ಮಾಡಿದರು. ಒಬ್ಬರೇ ನಾಮಿನೇಟ್ ಮಾಡಿದ್ರಿಂದ ತಾವು ಈ ವಾರ ನಾಮಿನೇಷನಿಂದ ಪಾರಾಗಬಹುದು ಅಂತೇಳಿ ಗಿಲ್ಲಿ ಭಾವಿಸಿದರು. ಆದರೆ ಅವರು ಕೂಡ ನಾಮಿನೇಟ್ ಆಗಿದ್ದಾರೆ. ವೀಕ್ಷಕರ ಬೆಂಬಲದಿಂದ ತಾನು ಖಂಡಿತ ಸೇಫ್ ಆಗ್ತೀನಿ ಅನ್ನುವಂತಹ ಆತ್ಮವಿಶ್ವಾಸದಲ್ಲಿ ಗಿಲ್ಲಿ ಇದ್ದಾರೆ. ಇನ್ನು ಬಿಗ್ ಬಾಸ್ ಆಟದಲ್ಲಿ 100 ದಿನಗಳು ಕಳೆದಿದ್ದಾವೆ. ಇಲ್ಲಿ ತನಕ ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಂಡಿರೋದಕ್ಕೆ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಖುಷಿ ಇದೆ, ತಮಾಷೆ ಅಲ್ವೇ ಅಲ್ಲ. ಹಲವು ಬಗೆಯ ವ್ಯಕ್ತಿತ್ವ ಇರುವಂಥ ಸ್ಪರ್ಧಿಗಳ ಜೊತೆಗೆ ಪೈಪೋಟಿಯನ್ನು ಕೊಡಬೇಕು, ಹಲವಾರು ಟಾಸ್ಕ್ಗಳನ್ನು ಗೆಲ್ಲಬೇಕು. ಈ ಎಲ್ಲ ಹಂತಗಳನ್ನು ದಾಟಿಕೊಂಡು ಈ 8 ಮಂದಿಯೂ ಕೂಡ ಕೊನೆ ವಾರದವರೆಗೆ ಬಂದಿರೋದು ವಿಶೇಷ.
ಗಿಲ್ಲಿ ನಟ ಅವರಿಂದ ಆರಂಭದಿಂದಲೂ ಕೂಡ ಒಂದು ರೀತಿಯಾದಂತಹ ಟ್ರ್ಯಾಕ್ ನಿಭಾಯಿಸ್ಕೊಂಡು ಬರ್ತಿರೋದ್ರಿಂದ ಗಿಲ್ಲಿ ಈ ವಾರನೂ ಕೂಡ ಸೇಫ್ ಆಗ್ತಾರೆ, ಡೌಟೇ ಇಲ್ಲ. ಇನ್ನು ಕಾವ್ಯ ಶೈವ ಜೊತೆಗಿನ ಸ್ನೇಹದ ಕಾರಣದಿಂದ ಹಲವು ಬಾರಿ ಗಿಲ್ಲಿ ಟೀಕೆಗೂ ಕೂಡ ಒಳಗಾದರು. ಆದರೂ ಕೂಡ ಕಾವ್ಯನವರು ಬಿಟ್ಟುಕೊಟ್ಟಿಲ್ಲ. ಇನ್ನು ರಾಶಿಕಾ ಶೆಟ್ಟಿ, ರಕ್ಷಿತಾ ಶೆಟ್ಟಿ ನಡುವೆ ದೊಡ್ಡ ಜಗಳವೇ ಈ ವಾರ ನಡೀತಿದೆ. ಕೈ ಮಿಲಾಯಿಸುವಂಥ ಹಂತಕ್ಕೂ ಕೂಡ ಹೋಗಿದೆ. ಇದು ಬಹುಶಃ ರಾಶಿಕಾಗೆ ಮುಳುವಾದರೂ ಕೂಡ ಅಚ್ಚರಿ ಇಲ್ಲ. ಯಾಕೆಂತ ಹೇಳಿದ್ರೆ ರಕ್ಷಿತಾ ಮತ್ತು ರಾಶಿಕಾ ಇವರಿಬ್ಬರಲ್ಲಿ ಕಂಪೇರ್ ಮಾಡಿದ್ರೆ ರಕ್ಷಿತಾಗೆ ಹೆಚ್ಚು ಫ್ಯಾನ್ ಫಾಲೋವಿಂಗ್ ಇದೆ, ರಾಶಿಕಾಗೆ ಕಡಿಮೆ ಇದೆ. ಹಾಗಾಗಿ ರಾಶಿಕಾ ಈ ವಾರ ಹೊರಗಡೆ ಹೋದರೂ ಕೂಡ ಅಚ್ಚರಿ ಏನಿಲ್ಲ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಇನ್ನು ಕಾವ್ಯ ಅವರು ಈ ವಾರ ಉಳಿದುಕೊಳ್ಳುವಂಥ ಚಾನ್ಸಸ್ ಇದೆ 3 ಕಾರಣಗಳಿಂದ. ಒಂದು, ಕಾವ್ಯ ಅವರು ಆಡುವಂಥ ಮಾತುಗಳು ನೇರವಾಗಿರ್ತದೆ. ಎರಡನೇದು ಗಿಲ್ಲಿಯ ಕಾರಣಕ್ಕೆ. ಮೂರನೇದು, ಈ ಬಾರಿ ಅಶ್ವಿನಿಯ ಗ್ರಹಚಾರವನ್ನು ಬಿಡಿಸಿದ್ದಕ್ಕೆ. ಹೀಗಾಗಿ ಅಶ್ವಿನಿಯನ್ನು ಉಳಿಸ್ಕೊಳ್ಳುವ ಹೇಗೋ ಹಾಗೆ ಕಾವ್ಯನನ್ನು ಕೂಡ ಉಳಿಸ್ಕೊಳ್ಳುವಂಥ ಚಾನ್ಸಸ್ ಇದ್ದೇ ಇರ್ತದೆ ಅನ್ನೋದು ಕೂಡ ಸತ್ಯ. ಇನ್ನು ಇದನ್ನು ಹೊರತುಪಡಿಸಿದರೆ ನಂತರ ಬರುವಂಥದ್ದು ರಘು ಕೂಡ ಈ ವಾರ ಉಳಿದುಕೊಳ್ಳುವಂಥ ಚಾನ್ಸಸ್ ಇದೆ. ರಘು ಟಾಸ್ಕ್ಗಳಲ್ಲಿ ಮತ್ತು ಮನೆಯ ಕೆಲಸಗಳಲ್ಲಿ ಜೊತೆಗೆ ತನಗೆ ಕೊಟ್ಟಂತಹ ಜವಾಬ್ದಾರಿಗಳಲ್ಲಿ ತನ್ನ ವ್ಯಕ್ತಿತ್ವದಲ್ಲಿ ಒಂದು ರೀತಿಯಲ್ಲಿ ಪಾಸಿಟಿವ್ ಆದಂಥ ವ್ಯಕ್ತಿತ್ವವನ್ನು ರೂಢಿಸ್ಕೊಂಡಿರೋದು. ಹೀಗಾಗಿಯೇ ರಘು ಕೂಡ ಈ ವಾರ ಉಳಿದುಕೊಳ್ಳುವಂಥ ಚಾನ್ಸಸ್ ಇದ್ದರೆ, ಇನ್ನು ಅಶ್ವಿನಿ ಗೌಡ ಅಫ್ಕೋರ್ಸ್ ಉಳಿದುಕೊಳ್ತಾರೆ. ಅಶ್ವಿನಿ ಗೌಡ ಯಾಕೆ ಉಳಿದುಕೊಳ್ತಾರೆ ಅಂತ ಹೇಳಿದ್ರೆ, ಬಿಗ್ ಬಾಸ್ಗೆ ಅಶ್ವಿನಿ ಗೌಡ ಕೊನೆವರೆಗೂ ಕೂಡ ಬೇಕು. ಯಾಕೆ ಅನ್ನೋದನ್ನು ಬಹುಶಃ ಮುಂದಿನ ಸ್ಟೋರಿಗಳಲ್ಲಿ ನಿಮಗೆ ಹೇಳ್ತೇನೆ. ಇದನ್ನು ಹೊರತುಪಡಿಸಿದರೆ ಕೊನೆಯದಾಗಿ ಧ್ರುವಂತ್ ಕೂಡ ಡೇಂಜರ್ ಝೋನ್ನಲ್ಲಿದ್ದಾರೆ. ಧ್ರುವಂತ್ ಯಾಕೆ ಡೇಂಜರ್ ಝೋನ್ನಲ್ಲಿದ್ದಾರೆ ಅಂತೇಳಿ ಕೇಳಿದ್ರೆ, ಧ್ರುವಂತೇ ಮಾಡಿಕೊಂಡಂತಹ ಒಂದಷ್ಟು ಎಡವಟ್ಟುಗಳು, ಧ್ರುವಂತ್ ಮಾಡಿದಂಥ ಒಂದಷ್ಟು ಎಡವಟ್ಟುಗಳ ಪರಿಣಾಮ ಮತ್ತು ತಪ್ಪುಗಳ ಪರಿಣಾಮ ನಾಲಿಗೆಯನ್ನು ಹರಿಬಿಟ್ಟಂಥ ಕಾರಣ ಧ್ರುವಂತ್ ಈಗಾಗಲೇ ಒಮ್ಮೆ ಶಿಕ್ಷೆಯನ್ನು ಅನುಭವಿಸಿದ್ದಾರೆ, ಮತ್ತೆ ಶಿಕ್ಷೆಯನ್ನು ಅನುಭವಿಸುವಂಥ ಚಾನ್ಸಸ್ ಇದೆ. ಸೊ ದಟ್ ಈ ವಾರನೂ ಕೂಡ ಧ್ರುವಂತ್ ನಾಮಿನೇಟ್ ಕೂಡ ಆಗಿರೋದ್ರಿಂದ ಈಗ ಅಪಾಯದಲ್ಲಿ ಧ್ರುವಂತ್ ಮತ್ತು ರಾಶಿಕಾ ಶೆಟ್ಟಿ ಇದ್ದಾರೆ. ಹೌದು, ಈ ವಾರದ ಎಲಿಮಿನೇಷನ್ ಲಿಸ್ಟ್ನಲ್ಲಿ ರಾಶಿಕಾ ಮತ್ತು ಧ್ರುವಂತ್ ಅವರು ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಹೊರಗಡೆ ಹೋಗ್ತಾರೆ. ಒಂದು ವೇಳೆ ಇಬ್ಬರು ಕೂಡ ಹೊರಗಡೆ ಹೋದರೂ ಕೂಡ ಅಚ್ಚರಿ ಏನಿಲ್ಲ. ಯಾಕಂತ ಹೇಳಿದ್ರೆ 8 ಜನ ಇದ್ದಾನೆ. 8 ಜನರಲ್ಲಿ ಈಗ ಫಿನಾಲೆಯ ವಾರಕ್ಕೆ 5 ಜನ ಸಾಕು, ಕರೆಕ್ಟ್ ಅಲ್ವಾ? ಇನ್ನು 3 ಜನ ಎಲಿಮಿನೇಷನ್ ಆಗಲೇಬೇಕು. ಈ 3 ಜನರ ಎಲಿಮಿನೇಷನನ್ನು ವೀಕೆಂಡ್ನಲ್ಲಿ ಮಾಡೋದಕ್ಕಾಗೋದಿಲ್ಲ. ಸೊ ದಟ್ ಇಬ್ಬರನ್ನು ಈಗ ಖಾಲಿ ಮಾಡಲೇಬೇಕು, 6 ಜನಕ್ಕೆ ತಂದು ನಿಲ್ಲಿಸಲೇಬೇಕು. 6 ಜನರಲ್ಲಿ ಈ ಫಿನಾಲೆ ವಾರವನ್ನು ನಡೆಸ್ಬೋದು, ಬಟ್ 8 ಜನರಲ್ಲಿ ಫಿನಾಲೆ ವಾರವನ್ನು ನಡೆಸೋದು ಕಷ್ಟ. ಸೊ ದಟ್ ಈ ವಾರ ಇಬ್ಬರು ಹೊರಗಡೆ ಹೋಗ್ತಾರೆ. ಸದ್ಯಕ್ಕೆ ಇರುವಂತಹ ಮಾಹಿತಿಯ ಪ್ರಕಾರ ಆ ಇಬ್ಬರಲ್ಲಿ ಒಬ್ಬರಂತೂ ಒಬ್ಬ ಸ್ಟ್ರಾಂಗ್ ಸ್ಪರ್ಧಿ ಆಗಿರ್ತಾರೆ ಅನ್ನೋದು ಸತ್ಯ. ನೋಡೋಣ ಏನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಈಗ ಸದ್ಯಕ್ಕೆ ನಡೀತಿರುವಂಥ ಘಟನೆಗಳು ಮತ್ತು ಈಗ ಸದ್ಯಕ್ಕೆ ನಾಮಿನೇಷನ್ ಆಗಿರುವಂಥ ಇಷ್ಟು ಜನರಲ್ಲಿ ಯಾರು ಈ ವಾರ ಹೊರಗಡೆ ಹೋಗಬೇಕು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.